ಮೈಸೂರು ಜಿಲ್ಲೆ ಕೆ.ಆರ್. ನಗರ ಪಟ್ಟಣದ ಗರುಡಗಂಬದ 90ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಶಾಸಕ ಡಿ. ರವಿಶಂಕರ್ ಚಾಲನೆ ನೀಡಿದರು. ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ಗಡಗಂಬ ವೃತ್ತವನ್ನು ನಿರ್ಮಿಸಲಾಗಿತ್ತು. ಇದರ ಇತಿಹಾಸವನ್ನು ಹೇಳಲು ಜನರಿಗೆ ಗರುಡಗಂಬ ಸೋಮಣ್ಣ ಮುಂದಾಗಿದ್ದರು. ಸರ್ಕಾರ ರೈತ ವಿರೋಧಿ ಕಾನೂನು ಜಾರಿಗೆ ತರಲು ಮುಂದಾದಾಗ ಕಾಳೇನಹಳ್ಳಿ ಸೋಮಣ್ಣ ಹೋರಾಟ ಪ್ರಾರಂಭಿಸಿದರು. ಆದರೂ ಸರ್ಕಾರ ಹೋರಾಟಕ್ಕೆ ಮಣೆ ಹಾಕದಿದ್ದಕ್ಕೆ ರೊಚ್ಚಿಗೆದ್ದ ಹೋರಾಟಗಾರ ಸೋಮಣ್ಣ ಗರುಡಗಂಬ ಹತ್ತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾದರು. ಆಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿದ್ದು ಗರುಡಗಂಬ ಸೋಮಣ್ಣ ಅವರ ವಿಭಿನ್ನ ಪ್ರತಿಭಟನೆಗೆ ರೈತ ವಿರೋಧಿ ಕಾನೂನು ಹಿಂಪಡೆದರು. ಅಂದಿನಿಂದ ಇಂದಿನವರೆಗೂ ಸೋಮಣ್ಣ ಅವರನ್ನು ಗರುಡಗಂಬ ಸೋಮಣ್ಣ ಎಂದು ಕರೆಯಲ್ಪಡುತ್ತಾರೆ. ಸಂದರ್ಭದಲ್ಲಿ ಶಾಸಕ ಡಿ. ರವಿಶಂಕರ್, ವಿಧಾನ ಪರಿಷತ್ ಸದಸ್ಯ ಎಚ್. ವಿಶ್ವನಾಥ್, ಪುರಸಭಾ ಅಧ್ಯಕ್ಷ ಶಿವು ನಾಯ್ಕ್, ಸದಸ್ಯ ಪ್ರಭುಶಂಕರ್, ವಿನಯ್, ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಕುಮಾರ್, ರಾಮ್ ಪ್ರಸಾದ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾ. ನಟರಾಜ್, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್ ಇನ್ನಿತರರು ಗಡಗಂಬ ಸೋಮಣ್ಣ ಅವರನ್ನು ಅಭಿನಂದಿಸಿದರು. ಪಬ್ಲಿಕ್ ನ್ಯೂಸ್, ಸಿಸಿಟಿವಿ, ಮೈಸೂರು. ನೀವು ಹೋರಾಟಗಾರರ ಕ್ಷೇತ್ರದಿಂದ ನಮ್ಮ ಸೋಮಣ್ಣವರನ್ನು ಪರಿಗಣಿಸಿ ನಮ್ಮ ತಾಲೂಕಿಗೆ ಅದೊಂದು ಹೆಮ್ಮೆ ವಿಚಾರ ಅಂತೇಳಿ ವಿಶ್ವನಾಥ್ ಸಾಹೇಬ್ರು ಮತ್ತು ರವಿಶಂಕರ್ ಸಾಹೇಬ್ರು ಇಬ್ರು ರಾಮಕೃಷ್ಣ ಹೆಗಡೆ ಸರ್ಕಾರದ ವಿರುದ್ಧ 101 ಭೂಮಿ ಕಾಯ್ದೆ ವಿರುದ್ಧ ಜೈಲುವಾಸ ಅನುಭವಿಸಿದ್ರು. ರೈತರ ಪರವಾಗಿ ಹೋರಾಟ ಮಾಡಿದ್ರು. ತಮ್ಮ ಬದುಕಿನುದ್ದಕ್ಕೂ ಹೋರಾಟವೇ ಅವರ ಆಸ್ತಿ, ಇನ್ನೇನು ಮಾಡಿಲ್ಲ. ನಿಮಿತ್ತ ಎಲ್ಲರಿಗೂ ನಮಸ್ಕಾರ. ಗರುಡಗಂಬದ ಇತಿಹಾಸವನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸವನ್ನು ಸೋಮಣ್ಣ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕ್ರಿಯಾಶೀಲರಾಗಿ ಯುವಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ